ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ವ್ರತ ಆಷಾಢ ಕೃಷ್ಣ ಅಮಾವಾಸ್ಯೆಯೆಂದು ಆಚರಿಸಬೇಕು. ದೀಪಪೂಜಾ ದೀಪಸ್ತ್ವಾಂ ಬ್ರಹ್ಮ ರೂಪೇಸಿ ಜ್ಯೋತಿಷಾಂ ಪ್ರಭುರವ್ಯಯಃ ಸೌಭಾಗ್ಯಂ ದೇಹಿ ಪುತ್ರಾಂಶ್ಚ ಸರ್ವಕಾಮಾಂಶ್ಚ ದೇಹಿ ಮೇ. ಘಂಟಾನಾದಂ ಓಂ ಆಗಮಾರ್ತಾಂತು ದೇವಾನಾಂ ಗಮನಾರ್ತಾಂತು ರಾಕ್ಷಸಾಂ ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಉತ್ತಿಷ್ಠಂತು ಪಿಶಾಚಾದ್ಯಾಃ ಏತೆ ಭೂಮಿಸುಬಾರಕಾಃ ತೇಷಾಮಪ್ಯವಿರೋಧೇನ ದೇವಕರ್ಮ ಸಮಾರಭೆ. ಆದ್ಯಬ್ರಾಹ್ಮಣಃ ದ್ವಿತೀಯಪರಾರ್ಧೆ ಶ್ವೇತವರಾಹಕಲ್ಪೆ ವೈವತ್ಸವಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕೃಷ್ಣೆ ಆಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಂತೋ ತಿಥೋ ವಾಸರಾಯುಕ್ತಾಯಾಂ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರಣಯುಕ್ತಾಯಾಂ ಶುಭತಿಥೌ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆಸ್ಮಕಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯಾಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರ ದ್ವಾರಾ ದೀರ್ಘಾಯುಷ್ಯ ಅಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನ ಪೂರ್ವಕ ಜಯ ಪ್ರಾಪ್ತ್ಯರ್ಥಂ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಭೀಮನಮಾವಾಸ್ಯ ವ್ರತಾಂತ ಶ್ರೀ ಉಮಾಮಹೇಶ್ವರಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಸ್ಯ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಕಲಶಂ ಸ್ತೃಷ್ಟ್ವಾ ಕಲಶಸ್ಯ ಮುಖೆ ವಿಷ್ಣುಃ ಕಂಠೆ ರುದ್ರಸ್ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ಋಗ್ವೇದೋತರ್ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಪೋ ವಾ ಇದಘಂ ಸರ್ವಂ ವಿಶ್ವಾ ಭೂತಾನ್ಯಾಪಃ ಪ್ರಾಣಾ ವಾ ಆಪಃ ಪಶವಾ ಆಪೋನ್ನಮಾಪೋ ಮೃತಮಾಪೋ ಸ ವಿರಾಡಾಪಸ್ವರಾಢೋ ಪಶ್ಚಂಧಾಕ್ಸ್ಯಾಪೋ ಜ್ಯೋತಿಕ್ಷ್ಯಾಪೋ ಯಜುಕ್ಷಾಪಸ್ಯತ್ಯಮಾಪಸ್ಸರ್ವದೇವತಾ ಅಪೋ ಭೂರ್ಭುವಸ್ಸುವರಾಪ. ಓಂ ಕಲಶೋದಕೇನ ಪೂಜಾದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಾಂ ಆತ್ಮಾನಾಂ ಚ ಪ್ರೋಕ್ಷ್ಯ ಅದೌ ನಿರ್ವಿಘ್ನತೇನ ಪರಿಸಮಾಪ್ತ್ಯರ್ಥಂ ಗಣಾಧಿಪತ್ಯಂತರ್ಗತ ವಿಶ್ವಾಂಭರಸ್ಯ ಪೂಜಾಂ ಕರಿಷ್ಯೆ. ಗಣಪತಿ ಪೂಜೆ. ಓಂ ಗಣಾನಾಂ ತ್ವಾ ಗಣಪತಿಘಂ ಹಾವಾಹಮೇಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಾಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವಾನ್ನೋತಿಭಿಸ್ಸಿದಸಾಧನಂ ಮಹಾಗಣಪತಿಂ ಧ್ಯಾಯಾಮಿ. ಮಹಾಗಣಾಧಿಪತಯೇ ನಮಃ. ಆಸನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಪಾದ್ಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಆಚಮನೀಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಔಪಚಾರಿಕ ಸ್ನಾನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ವಸ್ತ್ರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಯಜ್ಞೋಪವೀತಾರ್ಥಂ
अक्षतान् समर्पयामि महागणाधिपतये नमः। गन्धान् धारयामि गन्धास्योपारि अलङ्कारार्थम् अक्षतान् समर्पयामि। पुष्पै ಹೂವಿನಿಂದ ಪೂಜಿಸುತ್ತಾ ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಮೂಷಕವಾಹನಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಶ್ರೀ ಮಹಾಗಣಾಧಿಪತಯೇ ನಮಃ, ಓಂ ವಿಶ್ವಾಂಭರಾಯ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ದೀಪಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಧೂಪಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ದೇವಸವಿತಃ ಪ್ರಸೂವ ಸತ್ಯಂ ಸ್ವರ್ತೇನ ಪರಿಷಿಂಚಾಮಿ ಅಮೃತೋಪಸ್ತರಣಮಸಿ. ಅಮೃತೋಪಸ್ತರಣಮಸಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ. ಮಹಾಗಣಾಧಿಪತಯೇ ನಮಃ. ಯಥಾ ಭಾಗಂ ಗುಢಂ ನಿವೇದಯಾಮಿ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ತಾಂಬೂಲಂ ಸಮರ್ಪಯಾಮಿ. ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಾಧಿಪತಯೇ ನಮಃ. ನಮಸ್ಕಾರಂ ಸಮರ್ಪಯಾಮಿ. ಗಣಪತ್ಯಂತರ್ಗತ ವಿಶ್ವಾಂಬರಃ ಸುಪ್ರೀತಃ ಸುಪ್ರಸನ್ನೋ ವರದೋ ಭವಂತು. ಮಮ ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಗಣಾಧಿಪತಿ ಪ್ರಸಾದಂ ಗೃಹ್ಣಾಮಿ. ಜ್ಯೋತಿರ್ಭೀಮೇಶ್ವರ ವ್ರತ ಆರಂಭ. ಪ್ರಾಣಪ್ರತಿಷ್ಠಾಪನಂ. ಅಸ್ಯ ಶ್ರೀ ಅಮಾವಾಸ್ಯಾ ಭೀಮೇಶ್ವರ ವ್ರತಾಂಗ ಪ್ರಾಣಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಯಜುಸ್ಸಾಮಾತರ್ವಣಿ ಛಂದಾಸಿ ಪ್ರಾಣಶಕ್ತಿಃ ಪರದೇವತಾ ಹ್ರಾಂ ಬೀಜಂ ಹ್ರೀಂ ಶಕ್ತಿಃ ಹ್ರೂಂ ಕೀಲಕಂ ಮಮ ಶ್ರೀ ಅಮಾ ಭೀಮೇಶ್ವರ ಪ್ರಾಣಪ್ರತಿಷ್ಠಾ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ತನ್ಮಧ್ಯೆ ನವರತ್ನಖಚಿತಪೀಠಂ ಧ್ಯಾತ್ವಾ ಪೀಠಸ್ಯ ಅಧೋಭಾಗೆ ಆಧಾರಶಕ್ತ್ಯೈ ನಮಃ. ಅನಂತಾಯ ನಮಃ. ಕೂರ್ಮಾಯ ನಮಃ. ವಾರಾಹಾಯ ನಮಃ. ಸ್ವರ್ಣವೇದಿಕಾಯೈ ನಮಃ. ರತ್ನಮಂಟಪಾಯ ನಮಃ. ಸಿಂಹಾಸನಾಯ ನಮಃ. ತನ್ಮಧ್ಯೆ ಶ್ರೀ ಭೀಮೇಶ್ವರ ಅಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ. ಧ್ಯಾನಂ ಗಿರೀಂದ್ರವಾಸಾ ಗೌರೀಶಾ ಪುರನಾಶ ಸತಾಂ ವಶಾ ಫಣೀಂದ್ರಭೂಷ ನಿರ್ದೋಷ ಮಮ ತೋಷಕರ ಭವ. ಶ್ರೀ ಉಮಾಮಹೇಶ್ವರಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಕೈಲಾಸಶಿಖರೆ ರಮ್ಯೆ ಪಾರ್ವತ್ಯಾ ಸಹಿತ ಪ್ರಭೋ ಆಗಚ್ಚ ದೇವದೇವೇಶ ಮದ್ಭಕ್ತ್ಯಾ ಚಂದ್ರಶೇಖರ. ಶ್ರೀ ಭೀಮೇಶ್ವರಾಯ ನಮಃ. ಆವಾಹಯಾಮಿ. ಸುರಾಸುರಾಶಿರೋ ರತ್ನ ಪ್ರದೀಪಿತಾ ಪದಾಂಬುಜ ಕೇದಾರದೇವಮದ್ಧತ್ ತಮಾಸನಂ ಪ್ರತಿಗೃಹ್ಯಾತಾಂ. ಓಂ ಶಿವಾಯ ನಮಃ. ಸಿಂಹಾಸನಂ ಸಮರ್ಪಯಾಮಿ. ಗಂಗಾಧರ ನಮಸ್ತೆಸ್ತು ತ್ರಿಲೋಚನ ವೃಷಧ್ವಜಃ ಮೌಕ್ತಿಕಾಸನ ಸಂಸ್ಥಾಯ ಕೇದಾರಾಯ ನಮೋ ನಮಃ. ಓಂ ಹರಾಯ ನಮಃ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಗೃಹಾಣ ಭಗವಾನ್ ಭಕ್ತ್ಯಾ ದತ್ತಂ ಮಹೇಶ್ವರಃ. ಪ್ರಯಚ್ಛಾಮಿ ಮನಸ್ತುಷ್ಟಿಃ ಭಕ್ತನಾಮಿಷ್ಟದಾಯಕ. ಓಂ ಶಂಭವೇ ನಮಃ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುನಿಭಿರ್ನಾರದ ಪ್ರಕ್ಯೈಃ ನಿತ್ಯಮಾಖ್ಯಾತ ವೈಭವ ಕೇದಾರದೇವ ಭಗವಾನ್ ಗೃಹಾಣಾಮಾಚನಂ
विभो ॐ शङ्कराय नमः आचमनं समर्पयामि। भीमेश देवा भगवान् सर्वलोकेश्वरा प्रभो मधुपर्कं प्रदास्यामि गृहाण त्वं शुभप्रदा। ॐ स्तणवे नमः ॐ स्थाणवे नमः मधुपर्कं समर्पयामि। पंचामृतस्नानं क्षीराभिषेकं दधिस्नानं घृताभिषेकं मधुस्नानं शर्करास्नानं श्रीभीमेश्वराय नमः। फलोदकस्नानं नदीजलसमायुक्तं मया दत्तमनुत्तमं स्नानं स्वीकुरा देवेश सदाशिव नमोऽस्तु ते। ॐ शिवाय नमः ॐ वामदेवाय नमः ॐ महेश्वराय नमः ॐ पिनाकिने नमः ॐ हराय नमः ॐ नीलकण्ठाय नमः ॐ भवाय नमः ॐ विरूपाक्षाय नमः ॐ शम्भवे नमः ॐ सर्वज्ञाय नमः ॐ शूलपाणये नमः ॐ त्रिपुरघ्नाय नमः ॐ त्रिलोचनाय नमः ॐ ललाटाक्षाय नमः ॐ श्रुतिस्तुताय नमः ॐ चन्द्रमौलये नमः ॐ सर्वेश्वराय नमः। सर्वांगानि पूजयामि। पुष्पपूजा ಹೂಗಳಿಂದ ಪೂಜಿಸುತ್ತಾ ಅತ ಪುಷ್ಪಪೂಜಾಂ ಕರಿಷ್ಯೆ। ಓಂ ಮಹಾದೇವಾಯ ನಮಃ ಓಂ ಕ್ಷೇಮಾಂಕರಾಯ ನಮಃ ಓಂ ಕುಮಾರಗುರವೇ ನಮಃ ಓಂ ದ್ರವ್ಯಪ್ರದಾಯ ನಮಃ ಓಂ ಭವಾಯ ನಮಃ ಓಂ ಕರುಣಾನಿಧಯೇ ನಮಃ ಓಂ ಗಿರಿಜಾಪತಯೇ ನಮಃ ಓಂ ಕರಿಚರ್ಮಧರಾಯ ನಮಃ इति पुष्पपूजां समर्पयामि। नाभपूजां ओम शशिशेखराय नमः ओम करुणासागराय नमः ओम श्रीकंठाय नमः ओम कपर्धिने नमः ओम श्री सदाशिवाय नमः ओम वेदवेद्याय नमः ओम शिपिविष्टाय नमः ओम शूलपाणये नमः ओम त्रिपुरघ्नाय नमः ओम भक्तवत्सलाय नमः ओम कट्वांगिने नमः भीमेश्वरांतर्गत श्री जयापति संकर्षणाय नमः। नाम पूजां समर्पयामि। ग्रंथिपूजा ओम भवाय नमः ओम शिवाय नमः ओम रुद्राय नमः ओम पशुपतये नमः ओम उग्राय नमः ओम महते नमः ओम भीमाय नमः ओम ईश्वराय नमः ओम पूजयामि। ओम उमामहेश्वराय नमः ओम गंधप्रियाय नमः इति ग्रंथिपूजां समर्पयामि। पत्रपूजा ओम भवाय नमः ओम त्रिलोकेशाय नमः ओम अक्षयाय नमः ओम शिवाय नमः ओम मुनिसेविताय नमः इति पत्रपूजां समर्पयामि। अथ शिव अष्टोत्तरशतनामावलिः। ओम शिवाय नमः ओम महेश्वराय नमः ओम शम्भवे नमः ओम पिनाकिने नमः ओम शशिशेखराय नमः ओम वामदेवाय नमः ओम विरूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः ओम शूलपाणये नमः ओम कट्वांगिने नमः ओम विष्णुवल्लभाय नमः ओम शिपिविष्टाय नमः ओम अंबिकानाथाय नमः ओम श्रीकंठाय नमः ओम भक्तवत्सलाय नमः ओम भवाय नमः ओम शर्वाय नमः ओम त्रिलोकेशाय नमः ओम शितिकंठाय नमः ओम शिवाप्रियाय नमः ओम उग्राय नमः ओम कपालिने नमः ओम कामारये नमः ओम अंधकासुरसूदनाय नमः ओम गंगाधराय नमः ओम गंगाधराय नमः ओम ललाटाक्षाय नमः ओम कालकालाय नमः ओम कृपानिधये नमः ओम भीमाय नमः ओम परशुहस्ताय नमः ओम मृगपाणये नमः ओम जटाधराय नमः ओम कैलासवासिने नमः ओम कवचिने नमः ओम कठोराय नमः ओम त्रिपुरांतकाय नमः ओम वृषांकाय नमः ओम वृषभारूढाय नमः ओम भस्मोद्धूलितविग्रहाय नमः ओम सामप्रियाय नमः ओम स्वरमयाय नमः ओम त्रयीमूर्तये नमः ओम अनीश्वराय नमः ओम सर्वज्ञाय नमः ओम परमात्मने नमः ओम सोमसूर्याग्निलोचनाय नमः ओम हविषे नमः ओम यज्ञमयाय नमः ओम सोमाय नमः ओम पंचवक्त्राय नमः ओम सदाशिवाय नमः ओम विश्वेश्वराय नमः ओम वीरभद्राय नमः ओम गणानाथाय नमः ओम प्रजापतये नमः ओम हिरण्यरेतसे नमः
ಓಂ ದುರ್ದರ್ಶಾಯ ನಮಃ ಓಂ ಗಿರೀಶಾಯ ನಮಃ ಓಂ ಗಿರೀಶಾಯ ನಮಃ ಓಂ ಅನಘಾಯ ನಮಃ ಓಂ ಭುಜಂಗಭೂಷಣಾಯ ನಮಃ ಓಂ ಭರ್ಗಾಯ ನಮಃ ಓಂ ಗಿರಿಧನ್ವನೇ ನಮಃ ಓಂ ಗಿರಿಪ್ರಿಯಾಯ ನಮಃ ಓಂ ಕೃತ್ತಿವಾಸಸೇ ನಮಃ ಓಂ ಪುರಾರಾತಯೇ ನಮಃ ಓಂ ಭಗವತೆ ನಮಃ ಓಂ ಪ್ರಮತಾಧಿಪತಯೇ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ಸೂಕ್ಷ್ಮತನವೇ ನಮಃ ಓಂ ಜಗದ್ವ್ಯಾಪಿನೇ ನಮಃ ಓಂ ಜಗದ್ಗುರವೇ ನಮಃ ಓಂ ವ್ಯೋಮಕೇಶಾಯ ನಮಃ ಓಂ ಮಹಾಸೇನಜನಕಾಯ ನಮಃ ಓಂ ಚಾರುವಿಕ್ರಮಾಯ ನಮಃ ಓಂ ರುದ್ರಾಯ ನಮಃ ಓಂ ಭೂತಪತಯೇ ನಮಃ ಓಂ ಸ್ಥಾಣವೇ ನಮಃ ಓಂ ಅಹಿರ್ಬುಧ್ನ್ಯಾಯ ನಮಃ ಓಂ ದಿಗಂಬರಾಯ ನಮಃ ಓಂ ಅಷ್ಟಮೂರ್ತಯೇ ನಮಃ ಓಂ ಅನೇಕಾತ್ಮನೇ ನಮಃ ಓಂ ಸಾತ್ವಿಕಾಯ ನಮಃ ಓಂ ಶುದ್ಧ ವಿಗ್ರಹಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಕಂಡಪರಶವೇ ನಮಃ ಓಂ ಅಜಾಯ ನಮಃ ಓಂ ಪಾಶವಿಮೋಚಕಾಯ ನಮಃ ಓಂ ಮೃಢಾಯ ನಮಃ ಓಂ ಪಶುಪತಯೇ ನಮಃ ಓಂ ದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಅವ್ಯಯಾಯ ನಮಃ ಓಂ ಹರಯೇ ನಮಃ ಓಂ ಪೂಷದಂತಭಿದೇ ನಮಃ ಓಂ ಅವ್ಯಘ್ರಾಯ ನಮಃ ಓಂ ದಕ್ಷಧ್ವರಹರಾಯ ನಮಃ ಓಂ ಹರಾಯ ನಮಃ ಓಂ ಭಗನೇತ್ರಭಿದೇ ನಮಃ ಓಂ ಅವ್ಯಕ್ತಾಯ ನಮಃ ಓಂ ಸಹಸ್ರಾಕ್ಷಾಯ ನಮಃ ಓಂ ಸಹಸ್ರಪದೇ ನಮಃ ಓಂ ಅಪವರ್ಗಪ್ರದಾಯ ನಮಃ ಓಂ ಅನಂತಾಯ ನಮಃ ಓಂ ತಾರಕಾಯ ನಮಃ ಓಂ ಪರಮೇಶ್ವರಾಯ ನಮಃ ಓಂ ಶ್ರೀ ಜ್ಯೋತಿರ್ಭೀಮೇಶ್ವರಾಂತರ್ಯಾಮಿ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಭೀಷ್ಟಸಿದ್ಧಿಂ ಕುರು ಮೇ ಶಿವ ವ್ಯಾಯಾಮಹೇಶ್ವರ ಭಕ್ತನಾಮಿಷ್ಟದಾನಾರ್ಥಂ ಮೂರ್ತಿಕೃತ ಕಲೇಬರಃ ಇತಿ ಪ್ರಾರ್ಥನಂ ಸಮರ್ಪಯಾಮಿ ಯಾನಿ ಕಾನಿ ಚ ಪಾಪಾನಿ ಜನ್ಮಂತರ ಕೃತಾನಿ ಚ ತಾನಿ ವಿನಶ್ಯಂತಿ ಪ್ರದಕ್ಷಿಣಾ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಃ ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಪುನಃ ಪೂಜಾಂ ಸಮರ್ಪಯಾಮಿ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಚಾಮರಂ ವಿಜಯಾಮಿ ನೃತ್ಯಂ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ವಾದ್ಯಂ ಸಮರ್ಪಯಾಮಿ ನಾಟ್ಯಂ ಸಮರ್ಪಯಾಮಿ ಅಧೋಲಿಕಂ ಸಮರ್ಪಯಾಮಿ ಆಶ್ವಾರೋಹಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ಧ್ವಜಾರೋಹಣಂ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ಭಕ್ತೋಪಚಾರ ಶಕ್ತ್ಯೋಪಚಾರ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಕ್ಷಮಾಪಣಂ ಕೈಮುಗಿದು ಯಸ್ಯ ಸ್ಮೃತ್ಯಾಚನಾ ಮೋಕ್ತ್ಯಾ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸಂಧ್ಯೋ ವಂದ್ಯೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಃ ಯತ್ಕೃತಂತು ಮಹಾದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಕೃತೇನ ಶ್ರೀ ಅಮಾಭೀಮೇಶ್ವರ ವ್ರತೇನ ಭಗವಾನ್ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಪ ಜಯಾಪತಿ ಸಂಕರ್ಷಣ ಪ್ರಿಯತಾಂ. ಈಗ ಭೀಮನ ಅಮಾವಾಸ್ಯೆಯ ಜ್ಯೋತಿರ್ಭೀಮೇಶ್ವರ ವ್ರತಕಥ. ಪೂರ್ವದಲ್ಲಿ ನೈಮಿಷಾರಣ್ಯ ವಾಸಿಗಳಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು ಮಹಾತ್ಮ ಸ್ತ್ರೀಯರು ಯಾವ ವ್ರತವನ್ನ ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯೂ ಸುಖ ಸಂಪದವುಳ್ಳವರು ಪತಿಸುಖವುಳ್ಳವರೂ ಆಗುವರೋ ಅಂತಹ ಉತ್ತಮೋತ್ತಮವಾದ ವ್ರತವೊಂದನ್ನು ನಮಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಆಗ ಸೂತ ಮಹಾಮುನಿಗಳು ಶೌನಕಾದಿಗಳನ್ನ ಕುರಿತು ಹೀಗೆ ಹೇಳಿದರು. ಮುನಿಶ್ರೇಷ್ಠರುಗಳೇ, ನಿಮ್ಮ ಅಭಿಲಾಷೆ ಲೋಕಕ್ಕೆ, ಅದರಲ್ಲಿಯೂ ಸ್ತ್ರೀಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವುದು. ಆದುದರಿಂದ ಪರಮೋತ್ತಮವಾದ ಒಂದು ವ್ರತವನ್ನು ನಿಮಗೆ ಹೇಳುವೆನು. ಅದನ್ನು ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಆಚರಿಸಬೇಕು. ಆ ವ್ರತದ ಹೆಸರು ಭೀಮನ ಅಮಾವಾಸ್ಯೆಯ ವ್ರತವೆಂದು. ಅದನ್ನು ಕುರಿತು ಈಗ ನಿಮಗೆ ವಿವರಿಸುತ್ತೇನೆ. ಶಾಂತಚಿತ್ತರಾಗಿ ಕೇಳಿರಿ. ಹಿಂದೆ ಸೌರಾಷ್ಟ್ರ ದೇಶವು ವಜ್ರಬಾಹು ಎಂಬ ರಾಜನಿಂದ ಪರಿಪಾಲಿಸಲ್ಪಡುತ್ತಿತ್ತು. ಆ ರಾಜನಾದರೂ ವೀರನೂ ಧೀರನೂ ಮತಿವಂತನೂ ಆಗಿದ್ದನು. ಈ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು.
ಅವನಾದರೂ ಅತಿ ಸುಂದರನು ಸದ್ಗುಣನೂ ಆಗಿದ್ದನು. ಆದರೆ ಕಾಲವಶದಿಂದ ಆ ಕುಮಾರನು ಯುವಕನಾಗಿರುವಾಗಲೇ ಮರಣವನ್ನು ಹೊಂದಲು ವಜ್ರಬಾಹುವಿಗೆ ಆಘಾತವಾದಂತಾಯಿತು. ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತ್ರಿಲೋದಕವನ್ನು ಕೊಡುವವರಿಲ್ಲವಾಯಿತೆಂದು ಚಿಂತಿಸಿದನು. ಹೀಗಿರುವಲ್ಲಿ ಅವನಿಗೊಂದು ವಿಚಾರವು ಹೊಳೆಯಿತು. ತನ್ನ ಮೃತಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕವಾಗಿ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು. ರಾಜನು ತನ್ನ ಮೃತಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು. ಅದೇ ನಾಡಿನಲ್ಲಿ ಸುಸಂಸ್ಕೃತನೂ ವೇದಶಾಸ್ತ್ರ ಪಾರಂಗತನೂ ಆದ ಬ್ರಾಹ್ಮಣನೊಬ್ಬನಿದ್ದನು. ಅವನಾದರೂ ಕರ್ಮವಶದಿಂದ ದಟ್ಟ ದರಿದ್ರನಾಗಿದ್ದನು. ಆದರೆ ಅವನ ಭಾಗ್ಯಕ್ಕೆ ಸುಶೀಲೆಯಾದ ತನ್ನ ಕುವರಿಯರಲ್ಲಿ ಒಬ್ಬಳನ್ನು ಹಣದಾಸೆಯಿಂದಾಗಿ ಮೃತ ರಾಜಕುಮಾರನಿಗೆ ದಾರೆ ಎರೆದುಕೊಟ್ಟನು. ಇದರಿಂದ ರಾಜನ ಇಷ್ಟಾರ್ಥವು ಈಡೇರಿತು. ವಿವಾಹಾನಂತರದಲ್ಲಿ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿದನು. ತನ್ನ ಸೊಸೆಯನ್ನ ಕರೆದು ಚಿತೆಗೆ ಬೆಂಕಿಯನ್ನು ಇಡುವಂತೆ ಹೇಳಿದನು. ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಶೋಭಿತಳಾಗಿ ಪರಿಶುದ್ಧ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತಚಿತ್ತದಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದಳು. ದೈವಲೀಲೆಯೆಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯು ಬಂದು ಚಿತೆಗೆ ಹಚ್ಚಿದ ಬೆಂಕಿಯು ಹಾರಿಹೋಯಿತು. ಸೂರ್ಯಾಸ್ತವಾಯಿತು. ಜಲಪ್ರವಾಹವು ಹೆಚ್ಚಾಯಿತು. ಗಾಢವಾಗಿ ಕತ್ತಲೆಯು ಆವರಿಸಿತು. ಇಂತಹ ಗಂಭೀರ ಸನ್ನಿವೇಶದಲ್ಲಿಯೂ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು. ಆದರೆ ಆ ಸಾಧ್ವಿಮಣಿಯು ಅಂತಹ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು. ಅವಳ ಮನದಲ್ಲಿ ಭೀತಿಯು ಆವರಿಸಿತು. ಅವಳು ದುಃಖಾತಿಶಯದಿಂದ ಕೂಡಿದ ಪರಮಾತ್ಮನಲ್ಲಿ ಮೊರೆಯಿಟ್ಟಳು. ಹೇ ಭಗವಾನ್, ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೇಯನು ಚಿರಂಜೀವಿಯಾದನು. ಚ್ಯವನನು ದೀರ್ಘವಾದ ಆಯುಷ್ಯವನ್ನು ಪಡೆದನು. ಅಗ್ನಿಮನ್ವತರು ಪುನರ್ಜೀವವನ್ನು ಪಡೆದರು. ಶ್ವೇತವಾಹನನು ಪೂರ್ಣಾಯುಷ್ಯವನ್ನು ಪಡೆದನು. ನಿನ್ನ ದಯೆಯಿಂದಲೇ ರತಿದೇವಿಯು ಮಾರ್ಕಂಡೇಯನ ಸತಿಯು ಅಗ್ನಿಯ ಪತ್ನಿಯರಾದ ಸ್ವಾಹ ಸ್ವಧಾದೇವಿಯು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು. ಹೀಗಿರುವಲ್ಲಿ ನಾನು ಮಾಡಿದ ಅಪರಾಧವೇನು? ನನಗೇಕೆ ಈ ಘೋರ ಶಿಕ್ಷೆಯು? ದಯಾಮಯ, ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿದೆ. ನಿನ್ನ ಕೃಪಾಕಟಾಕ್ಷವನ್ನ ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು. ದೀನರಕ್ಷಕನಾದ ಪರಮೇಶ್ವರ ಸ್ವಾಮಿಯು ಸತೀಸಹಿತನಾಗಿ ಪ್ರತ್ಯಕ್ಷನಾಗಿ, ಮಗಳೇ, ನಿನ್ನ ಕೋರಿಕೆ ಏನು ಎಂದು ಕೇಳಲು ಆ ಕುಮಾರಿಯು, ದೀನರಕ್ಷಕನೇ, ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು. ಆಗ ಗಿರಿಜಾರಮಣನು, ಮಗಳೇ, ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದಿದೆ. ನಾನು ನಿನಗೆ ಅದನ್ನು ಹೇಳುವೆನು. ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿ ಭಾವದಿಂದ ಕೂಡಿ ಪೂಜಾ ಸ್ಥಳವನ್ನ ಶುದ್ಧಿ ಮಾಡಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನ ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ. ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನೂ ಒಬ್ಬನು. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನೆಂದು, ಜ್ಯೋತಿಸ್ವರೂಪನೇ ಚಂದ್ರನೆಂದು, ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯ ಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾಕ್ರಮವನ್ನೇ ಹೇಳಲು ಉಪಕ್ರಮಿಸಿದನು. ಈ ವ್ರತವನ್ನು
ಮಾಡತಕ್ಕವರು ಮೊದಲನೆಯ ವರ್ಷ 100, ಎರಡನೆಯ ವರ್ಷ 200, ಹೀಗೆ 9 ವರ್ಷಗಳವರೆಗೆ ವೃದ್ಧಿಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನ ಮಾಡಬೇಕು. ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು. ಗಂಧ, ಪುಷ್ಪ, ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನ ಮಾಡಿದ ನಂತರ ಮೊದಲನೇ ವರ್ಷ 10, ಎರಡನೆಯ ವರ್ಷ 20, ಹೀಗೆ 9 ವರ್ಷಗಳ ಪರ್ಯಂತವೂ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು. ಬಳಿಕ ಆಕೆಯು ಅಂತೆಯೇ ಮಣ್ಣಿನ ದೀಪಸ್ತಂಭವನ್ನ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳೆದೆಲೆಯಾಗಿಯೂ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನ ಮಾಡಿದಳು. ಆ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನ ಖಚಿತವಾದ ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು. ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ರಾಜಕುಮಾರನು ಜೀವವನ್ನು ಹೊಂದಿದನು. ಚತುರಂಗ ಬಲವು ಅಲ್ಲಿ ನಿಂತಿತು. ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಡಲು ತಾನು ಆಶ್ಚರ್ಯಭರಿತಳಾದಳು. ರಾಜಕುಮಾರನಾದರೂ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು. ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದುದನ್ನೆಲ್ಲ ವಿಷಾದಪಡಿಸಿದರು. ದೊರೆಯು ಕೂಡಲೇ ಬಂದು ಸೊಸೆಯಿಂದ ನಡೆದುದನ್ನು ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿ ಸೊಸೆಯನ್ನು ಸಮಾಧಾನ ಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನ ಸೇರಿ ಸುಖದಿಂದಿದ್ದನು. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಶ್ರೀ ಸ್ಕಾಂದ ಪುರಾಣದಲ್ಲಿನ ಭೀಮನಮಾವಾಸ್ಯೆಯ ವ್ರತಕಥೆಯು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.